ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ತಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಹಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿರಿ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ TV ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರಲೇಬೇಡ್ರಿ. ನಿನ್ನೆ ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಅಪ್ಪು ಅವ್ರ ಜನ್ಮದಿನ ಆಯ್ತು ನೋಡ್ರಿ. ಅವರು ನಮ್ಮ ಜೋಡಿ ಭೌತಿಕವಾಗಿ ಇಲ್ಲ ಅಂದ್ರೂ ನಮ್ಮ ನೆನಪಿನಾಗ ಶಾಶ್ವತವಾಗಿ ಉಳಿದು ಬಿಟ್ಟಾರ. ಹೌದಿಲ್ಲ ಹೇಳ್ರಿ. ಈಗ ನಮ್ಮ RCB ಹೆಣ್ಮಕ್ಳು ಅಪ್ಪು ಬರ್ಡೇ ದಿನಾನೇ ಎಂಥ ಚಲೋ ಗಿಫ್ಟ್ ಕೊಟ್ಟಾರಲ್ರಿ. ನಮ್ಮ RCB ಗಂಡು ಮಕ್ಕಳು ಯಾವಾಗಲೂ ಈ ಸಲ ಕಪ್ ನಮ್ಮದೇ ಅಂತ 16 ವರ್ಷದಿಂದ ಹೇಳ್ಕೊಂಡೇ ಬರ್ಲಿಕ್ಕತ್ತಿದ್ರು. ಆದರೆ 2 ವರ್ಷದಾಗ ಕಪ್ ಹೊಡೆದು ಬಿಟ್ರು. ನಿಮಗಿಂತ ನಮ್ಮ ಹೆಣ್ಮಕ್ಳು ನಾವೇ ಸ್ಟ್ರಾಂಗ್ ಅಂತ ಅಂದ್ಬಿಟ್ರು. ಹಂಗೆ ನೋಡಿದ್ರೆ ಗಂಡು ಮಕ್ಕಳ ದುಃಖಕ್ಕೆ ಹೆಣ್ಮಕ್ಳ ಕಪ್ ಗೆದ್ದು ಮುಲಾಮ್ ಹಚ್ಚಿದ್ರು ಅಂತ ಅನ್ಬೋದು ನೋಡ್ರಪ್ಪ. ಈ ಟೈಪ್ನಾಗ ಅಪ್ಪು ಅವರು ಬದುಕಿದ್ದಾಗ ರಿಲೀಸ್ ಆದ ಲಾಸ್ಟ್ ಸಿನಿಮಾ ಯುವರತ್ನದ ಒಂದು ಸೀನ್ ಭಾರಿ ವೈರಲ್ ಆಗಿದೆ. ಮೇಡಮ್, ಹುಡುಗರು ಗೆದ್ರು ಕಪ್ಪೆ, ಹುಡುಗಿರು ಗೆದ್ರು ಕಪ್ಪೆ, ಈ ಸಲ ಕಪ್ ನಮ್ದೆ. ಈಗ ಅವ್ರ ಮಾತಿನ ಪ್ರಕಾರನೇ RCB ಕಪ್ ಗೆದ್ದದಂತ ಕರ್ನಾಟಕ ಖುಷಿ ಪಡ್ಲಿಕ್ಕತ್ತದ. ನಮ್ಮ RCB ಹುಡುಗಿಯರಿಗಂತೂ ಕರ್ನಾಟಕದ ತುಂಬ ಡಿಮಾಂಡ್ ಬಂದುಬಿಟ್ಟದ. ಸ್ಮೃತಿ ಮಂದನ ಈ ಸಲ ಕಪ್ ನಮ್ದು ಅಂತ ಹೇಳಿರೋ ಡೈಲಾಗ್ ಒಂದು ಕಡೆ ವೈರಲ್ ಆದ್ರೆ, ಮತ್ತೊಂದು ಕಡೆ ನಮ್ಮ ಖಡಕ್ ರೊಟ್ಟಿ ಹುಡುಗಿ ಶ್ರೇಯಾಂಕಾ ಪಾಟೀಲ್ ಈಗ ಇಡೀ ರಾಜ್ಯದ ಕ್ರಶ್ ಆಗಿಬಿಟ್ಟಾಳ. I think now I just finally have to say that it's not E Sala Cup Namde, it's E Sala Cup Namdu. That it's not E Sala Cup Namde, it's E Sala Cup Namdu. Absolutely. ನಿನ್ನೆ ಮ್ಯಾಚ್ ಗೆಲ್ಲಿಕ್ಕೆ ಶ್ರೇಯಾಂಕಾ ಪಾಟೀಲ್ ಅನ್ನೋ ಮುದ್ದು ಹುಡುಗಿನೇ ಕಾರಣ ಬಿಡ್ರಪ್ಪ. ಆಕಿನ ವಿಡಿಯೋಗಳು ಈಗ ಟ್ವಿಟರ್, ಫೇಸ್ಬುಕ್ ತುಂಬ ವೈರಲ್ ಆಗಿಬಿಟ್ಟಾವ. ನೀವು ಒಂದ್ಸಲ ನೋಡ್ಕೊಂಡು ಬರ್ರಲ್ಲ. ನನಗೆ ಖಡಕ್ ರೊಟ್ಟಿ ಕೊಟ್ಟು ಅದ್ರ ಜೊತೆ ಎಣ್ಗಾಯಿ ಮತ್ತೆ ಸ್ವಲ್ಪ ಶೇಂಗಾದ ಹಿಂಡಿ ಎಲ್ಲ ಕೊಟ್ಟರೆ ಇವಾಗ್ಲೂ ಇಲ್ಲೇ ಕೂತ್ಕೊಂಡು ತಿಂತೀನಿ. ನನಗೆ ಅಷ್ಟು ಇಷ್ಟ. ನನಗೆ ನಮ್ಮ ಅಮ್ಮ ಮಾಡೋದಾಗ್ಲಿ, ನಮ್ಮ ಅಜ್ಜಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನ ತಿಂದ್ರೇ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫುಡ್ ಅಂತ ಹೇಳ್ತೀನಿ ನಾನು. ಅದು ಪಿಜ್ಜಾಲೋ ಬರ್ಗರಲ್ಲೋ ನನಗೆ ಯಾವತ್ತೂ ಅದು ಟೇಸ್ಟ್ ಬರಲ್ಲ. ಅದೇನೋ ನಮ್ಮ ಊರ್ದು ಅದು ಏನೋ ನನಗೆ ಫೀಲಿಂಗು. ಪಾಪ್ರಪ್ಪ, ನಮ್ಮ ಮಮತಾ ದೀದಿಗೆ ಮೊನ್ನೆ ಯಾರೋ ಹಿಂದಿನಿಂದ ನುಗ್ಗಿಸಿ ಹಣಿಗೆ ಪೆಟ್ಟು ಮಾಡಿದ್ರೆ ಗೊತ್ತಲ್ಲ, ಆ ಗಾಯ ಆಗಿದ್ದು ಏನೇನೋ ಪವಾಡ ನಡೆದು ಬಿಟ್ಟದ್ರಿ. ಪಾಪ ಅವ್ರ ಪಾಡಿಗೆ ಅವ್ರ ಮನ್ಯಾಗ ಓಡಾಡ್ಕೊಂತಿದ್ದಾಗ ಮನ್ಯಾಗಿರೋ ಶತ್ರುಗಳೇ ಅವರನ್ನು ನುಗ್ಗಿಸಿ ಪೆಟ್ಟು ಮಾಡಿಬಿಟ್ರು. ಆಮೇಲೆ ಒಂದೇ ದಿನಕ್ಕೆ ದೀದಿ ಸಣ್ಣದೊಂದು ಪ್ಲಾಸ್ಟರ್ ಹಾಕ್ಕೊಂಡು ಫೋಟೋ ಪೋಸ್ಟ್ ಮಾಡೇ ಬಿಟ್ಟಿದ್ರು. ಮಜಾ ಏನಂದ್ರೆ, ಹಿಂದಿನ ದಿನ ಹಣಿ ನಡುವು ಗಾಯ ಆಗಿತ್ತು, ಮರುದಿನ ನೋಡಿದ್ರೆ ಗಾಯ ಮಾಯ. ನಡು ಹಣೆಯಾಗಿದ್ದಿದ್ದು ಗಾಯ ಸೈಡ್ ಹಣಿಗೆ ಶಿಫ್ಟ್ ಆಗಿ ಅಲ್ಲಿಗೆ ಬ್ಯಾಂಡೇಜ್ ಹಾಕ್ಕೊಂಡು ಬಂದುಬಿಟ್ಟಿದ್ರು ದೀದಿ. ಟೆಕ್ನಾಲಜಿ ಭಾರಿ ಮುಂದುವರೆದ್ಬಿಟ್ಟ ನೋಡ್ರಪ್ಪ. ಅಲ್ಲ, ಗಾಯ ಆಗಿರೋ ಜಾಗನೇ ಸ್ವಲ್ಪ ಬಾಜುಕು ಸರಿಸ್ಬಿಡಬಹುದು ಅಂತ ದೀದಿನ ನೋಡೇ ಗೊತ್ತಾಗಿದ್ದು ನನಗೆ. ಆದ್ರೆ ವಿಷಯ ಇದಲ್ಲ ಬಿಡ್ರಿ, ದೀದಿಗೆ ತಲೆಗೆ ಪೆಟ್ಟು ಬಿದ್ದಿದ್ದು ಅವ್ರ ಧರ್ಮನೇ ಚೇಂಜ್ ಆಗಿಬಿಟ್ಟದ. ಇವತ್ತು ಮಮತಾ ದೀದಿ ಅಲ್ಲ, ಮುಮ್ತಾಜ್ ಬೇಗಮ್ಮಾಗಿ ಬದಲಾಗಿಬಿಟ್ಟಾರ. ನಿಮಗೆ ನಂಬಿಕೆ ಬರ್ಲಾಗ್ಯದ ಅಂದ್ರೆ ಈ ವಿಡಿಯೋ ನೋಡಿಬಿಟ್ರಿ ನೀವು. ಹ್ಞೂ ರೀ, ಹಿಜಾಬ್ ಹಾಕೊಂಡು ಓಡಾಡ್ಲಿಕ್ಕತ್ತಾರ ಮುಮ್ತಾಜ್ ದೀದಿ. ಇದು ಯಾಕೆ ಈ ಹೊಸ ವೇಷ, ಯಾಕೆ ಈ ಹೊಸ ನಾಟಕ ಅಂತ ನಂಗಂತೂ ಅರ್ಥ ಆಗಿಲ್ರಪ್ಪ. ಏನು ದರಾಸಲ ಎಲೆಕ್ಷನ್ ಬಂದಂಗೆಲ್ಲ ಹಿಂಗೆ ದೀದಿಗೆ ತಲೆ ಕೆಡ್ತದ ಏನು ಯಾರಿಗೆ ಗೊತ್ತು. ಈ ಭಾಳ ದಿನ ಆಗಿತ್ತು ನೋಡ್ರಪ್ಪ ಮಿರ್ಚಿ ಮಂಡಕ್ಕಿದಾಗ ರಾಹುಲ್ ಕಾಮಿಡಿ ಇಲ್ಲಾರ್ದೇನೆ. ಅದಕ್ಕೆ ಒಂದು ಮಚಾ ವಿಡಿಯೋ ತೊಗೊಂಡು ಬಂದಿನಿ, ನೋಡ್ರಿ ಮೊದಲು. Are there currently C ambulances running? ಈಗ C ambulances ಇದೆಯಾ ನಿಮ್ಮಲ್ಲಿ? ಇಲ್ಲ. ಆ ಲೇಡಿ ಹೇಳಿ ಮಾ. ಇಲ್ಲ. ಸ್ವಲ್ಪ ಈ ಕಡೆ ಬನ್ನಿ ನೀವು. ಹೇಳಿ ಮಾ. ಇಲ್ಲ. ಇಲ್ವಾ? ಇಲ್ಲ. What type of C ambulances does she want?
ಯಾವ ತರದ್ದು ಸಿ ಆಂಬ್ಯುಲೆನ್ಸ್ ನಮಗೆ ಬೇಕಾಗಿದೆ? ಜನರನ್ನು ರಕ್ಷಣೆ ಮಾಡುವಂತದ್ದು. So she wants that, she needs a sea ambulance which saves the life of the fishermen. What are the type of, is it accidents, sea accidents, or is it something else? ಈಗ ಇದು ಸಮುದ್ರದಲ್ಲಿ ಆಗ್ತಕ್ಕಂಥ ಅನಾಹುತಗಳ ಅಥವಾ ಸಮುದ್ರದಲ್ಲಿ ಮೀನುಗಳ ಹಿಡಿಯುವಾಗ ಹೋಗ್ತಕ್ಕಂಥ ಅನಾಹುತಗಳಕ್ಕೋಸ್ಕರನ? ಹೌದು, ಸಿ ಆಕ್ಸಿಡೆಂಟ್. What about the Coast Guard? Does the Coast Guard not look after this? ಕೋಸ್ಟ್ ಗಾರ್ಡ್ಸ್ ಏನಿದ್ದಾರೆ ಕಡಲ ತೀರದಲ್ಲಿ, ಕೋಸ್ಟ್ ಗಾರ್ಡ್ಸ್ ಇದಾರಲ್ಲ, ಅವರೇನು ಆಕ್ಟಿವ್ ಇಲ್ವಾ? ಅವರು ಇದ್ದಾರೆ, ಆದ್ರೂ ಸಹ ನಮ್ಗೆ ಒಂದು ಎಮರ್ಜೆನ್ಸಿಗೆ. ಆದ್ರೂ ದೇ ಆರ್ ದೇರ್, ಬಟ್ ಶಿ ನೀಡ್ಸ್ ಇನ್ ಎಮರ್ಜೆನ್ಸಿ, ಇಟ್ ವಿಲ್ ಟೇಕ್ ಟೈಮ್ ಫಾರ್ ದೆಮ್ ಟು ರೀಚ್. How many of these type of incidents are there every year here? ಪ್ರತಿ ವರ್ಷ ಈ ತರ ಅಪಘಾತಗಳು ಎಷ್ಟಾಗುತ್ತೆ ಅನ್ನೋದು ನಿಮ್ಗೆ ಏನಾದ್ರೂ ಗಮನ ಇದೆ? ತುಂಬಾ ಆಗ್ತಾ ಉಂಟು ಸರ್. She says too many accidents are taking place. But approximately how many? ಎಷ್ಟು ಆಕ್ಸಿಡೆಂಟ್ ಆಗಿದೆ? 50. She says minimum 50. Okay. And how many people have died in such accidents? ಎಷ್ಟು ಜನ ತೀರೋಗಿದ್ದಾರೆ ಆ ತರ ಆಕ್ಸಿಡೆಂಟ್ ಅಲ್ಲಿ? ತುಂಬಾ ಜನ, ಲೆಕ್ಕ ಇಲ್ಲ. She doesn't know the lot of Is people. her husband a fisherman? ನಿಮ್ಮ ಮನೆಯವರು ಫಿಶರ್ಮೆನ್? ಓ, is there? Does she get worried when he goes to sea? ನಿಮಗೆ ಬಹಳದ್ದು ಭಯ ಆಗುತ್ತಾ ಅವ್ರೇನಾದ್ರೂ ಸಮುದ್ರಕ್ಕೆ ಹೋದಾಗ? ಇಲ್ಲ. ತಗೋರಪ್ಪ, ಸಿ ಆ್ಯಂಬುಲೆನ್ಸು ಬೇಡ, ಏನೂ ಬೇಡ, ನಾನೇ ಆ್ಯಂಬುಲೆನ್ಸ್ ಬುಕ್ ಮಾಡಿ ಯಾವುದರ ಒಂದು ಮೆಂಟಲ್ ದವಾಖಾನೆ ಸೇರ್ಕೊಂಡು ಬಿಡ್ತೀನಿ, ನೀನು ಕೇಳಿದ್ದು ನನ್ನ ತಪ್ಪಾಯ್ತೋ ಮಾರಾಯ ಅಂತ ಹೆಂಗಸಿಗೆ ಅನ್ಸ್ಬಿಟ್ಟಿರ್ತದೆ ನೋಡ್ರಿ. ಏನ್ರಿ ಇದು? ನಮ್ಮ ಮೀನುಗಾರರ ರಕ್ಷಣೆಗೆ ಸಿ ಆ್ಯಂಬುಲೆನ್ಸ್ ಕೊಡಿಸ್ರಿ ಅಂತ ಕೇಳಿದ್ದೇ ತಪ್ಪಾಯ್ತು ನೋಡ್ರಿ. ಅದಕ್ಕೂ ಆ ಹೆಂಗಸಿಗೆ ಹೊಳ್ಳೆ 108 ಹುಚ್ಚಪಟ್ಟಿ ಪ್ರಶ್ನೆ ಕೇಳಿ ಆ ಹೆಂಗಸಿಗೆ ದಂಗ ಮಾಡಿಬಿಟ್ಟ ನಮ್ಮ ರಾಹುಲ್ ಬಾಬಾ. ಇದನ್ನು ನೋಡಿ ನನಗೆ ಹಿರಣ್ಣಯ್ಯ ಅವ್ರದ್ದು ಯಾವುದೋ ಒಂದು ನಾಟಕದ ಸೀನ್ ನೆನಪಾಯ್ತು ನೋಡ್ರಿ. ಮನೆಗೆ ಯಾರೋ ಗೆಸ್ಟ್ ಬಂದಿರ್ತಾರ, ಮನೆ ಕೆಲಸದವ ಅತಿಥಿಗೆ ತ್ರಾಸು ಕೊಟ್ಟು ಹೆಂಗೆ ತಿಥಿ ಮಾಡಿಬಿಡ್ತಾನಂದ್ರೆ, ಕಾಫಿ ಕುಡಿತೀರಾ ಅಂತ ಕೇಳ್ತಾನೆ. ಹ್ಞೂ ಅಂದ್ರೆ ಸಕ್ರೆ ಕಾಫಿನ ಬೆಲ್ಲದ ಕಾಫಿನ? ಸಕ್ರೆ ಕಾಫಿ ಅಂದ್ರೆ ಸ್ಟ್ರಾಂಗ್ ಇರಬೇಕಾ ಲೈಟ್ ಇರಬೇಕಾ? ಸಕ್ರೆ ಕಮ್ಮಿ ಇರಬೇಕಾ ಜಾಸ್ತಿ ಇರಬೇಕಾ? ಎಷ್ಟು ಬಿಸಿ ಇರಬೇಕು? ದೊಡ್ಡ ಕಪ್ನ್ಯಾಗ ಕೊಡ್ಲಿಯೋ ಏನು ಸಣ್ಣ ಲೋಟದಾಗ ಕೊಡ್ಲಿಯೋ? ಕಾಫಿ ನುರೇ ಇರಬೇಕಾ ಇಲ್ಲ ಇರಬಾರ್ದ? ತಾಟ್ನಾಗ ಇಟ್ಕೊಂಡು ಬರಲಿಯಾ ಏನು ಡೈರೆಕ್ಟ್ ಕಪ್ ಹಿಡ್ಕೊಂಡು ಬರಲಿಯಾ? ಕಾಫಿ ಕುಡಿಕಿನ ಮೊದಲು ನೀರು ಕುಡಿತೀರೇನು? ಬಿಸಿನೀರ ತಣ್ಣೀರ? ಬಾವಿದ ನಲ್ಲಿದ? ಫಿಲ್ಟರ್ದ ಹೂಜಿಂದ? ಯವ್ವಾ ದೇವ್ರ ಕಡಿಕವ, ಯಪ್ಪ ನನಗೇನೂ ಬೇಡೋ ಮಾರಯ್ಯ, ನನ್ನ ಬಿಟ್ಟು ಬಿಡೋ ಅಂತ ಮನೆಗೆ ಬಂದು ಗೆಸ್ಟ್ ಓಡ್ ಹೋಗ್ಬಿಡ್ತಾನೆ. ರಾಹುಲ್ ಗಾಂಧಿ ಪ್ರಶ್ನೆ ನೋಡಿ ಥೇಟ್ ಇದ ಸೀನ ನೆನಪಾಯ್ತು ನೋಡ್ರಿ. ಹಿಂಗೆ ಹಿಂಸೆ ಎಲ್ಲ ಕೊಟ್ರಿ ಯಾರು ಬದುಕ್ತಾರೆ ಹೇಳ್ರಿ? ಇನ್ನು ಇಂಥವ್ರನ್ನ ಏನಾರೇ ಪ್ರಧಾನಿ ಅಂತ ಮಾಡಿಬಿಟ್ರೆ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ. ಇದು ತಮಾಷೆ ವಿಡಿಯೋ ಅಂತ ನೀವು ನೆನಪಾರಿ ಬಿಡಬಹುದು, ಆದ್ರೆ ನೀವು ನೆನಪಿನಾಗ ಇಟ್ಕೊಳ್ಳೇಬೇಕಾಗಿರೋ ಒಂದು ವಿಡಿಯೋ ಈಗ ತೋರಿಸ್ತೀನಿ ನೋಡ್ರಿ. हिंदू धर्म में शक्ति शब्द होता है. हम शक्ति से लड़ रहे हैं, एक शक्ति से लड़ रहे हैं, हम शक्ति से लड़ रहे हैं, एक शक्ति से लड़ रहे हैं. ಇದು ರಾಹುಲ್ ಗಾಂಧಿ ನಿನ್ನೆ ಮಹಾರಾಷ್ಟ್ರದಾಗ ಆಡಿರೋ ಮಾತುಗಳು. ನಾವು ಹಿಂದೂ ದೇವಿಯನ್ನು ಶಕ್ತಿ ಅಂತ ಕರಿತೀವಿ, ಆದಿಶಕ್ತಿ ಮಾತೆ ಅಂತೆಲ್ಲ ಹೇಳ್ತೇವೆ, ಹೌದಿಲ್ಲ? ಭಾರತ ಮಾತೆನೂ ನಮ್ಮ ಪಾಲಿಗೆ ದೇವಿನೇ. ಆದ್ರೆ ರಾಹುಲ್ ಗಾಂಧಿಗೆ ಹಿಂದೂ ಧರ್ಮದ ಶಕ್ತಿ ದೇವಿನೇ ಎದುರಾಳಿ ಅಂತ. ಇವ ಆ ಶಕ್ತಿ ವಿರುದ್ಧನ ಹೋರಾಡ್ಲಿಕ್ಕೆ ಹೊಂಟಾನಂತ. ಇಂಥ ಒಂದು ಕೆಟ್ಟ ಯೋಚನೆ ಇವನು ಎಲ್ಲಿಂದ ಬಂತಪ್ಪ ಅಂತ ನೋಡಿದ್ರೆ ಕ್ರೈಸ್ತ ಪಾದ್ರಿ ಒಬ್ಬ ರಾಹುಲ್ ಗಾಂಧಿ ತಲೆಯಾಗ ಏನೇನ ವಿಚಾರ ತುಂಬ್ಯಾನಂತ ನೋಡ್ರಿ. ಜೀಸಸ್ ಕ್ರೈಸ್ತ ಮಾತ್ರ ರಿಯಲ್ ದೇವ್ರಂತ, ಹಿಂದೂಗಳು ಹೇಳೋ ಶಕ್ತಿ ದೇವಿ ಎಲ್ಲ ಸುಳ್ಳಂತ. ಈ ಮಾತನ್ನು ಕೇಳ್ಕೊಂಡು ಬಂದಿರೋ ರಾಹುಲ್ ತುಂಬಿದ ಸಭೆದಾಗ ಹಿಂದೂ ದೇವರ ವಿರುದ್ಧ ದ್ವೇಷದ ಮಾತಾಡ್ಯಾನ. ಇದನ್ನು ಕಾಮಿಡಿ ಅಂತ ಸುಮ್ಮನೆ ಬಿಡ್ಲಿಕ್ಕಾಗ್ತದೆ ನೀವೇ ಹೇಳ್ರಿ. ಇನ್ನು ಇದೊಂದು ವಿಡಿಯೋ ನೋಡಿ ನನಗಂತೂ ಭಾರಿ ನಗು ಬಂದ್ರಪ್ಪ. ಅಲ್ರಿ, ಈ ಬಾಂಧವ ಯಾಕೆ ಹುಲಿ ಬೋನ್ ಒಳಗೆ ಹೋದ ಅಂತ ನಂಗೆ ಇನ್ನೂ ತಿಳಿಯಲಾಗ್ಯದ ನೋಡ್ರಿ. ಅಲ್ಲ, ಹುಲಿ ಡ್ರೆಸ್ ಹಾಕ್ಕೊಂಡಿರೋ ಗೋವು ಅಂತ ಏನಾರ ತಪ್ಪು ತಿಳ್ಕೊಂಡು ಬೇಟೆ ಆಡ್ಲಿಕ್ಕೆ ಹೋಗಿದ್ದು ನಾ ಏನಿವ ಅಂತ. ಆದರೂ ಜೀವ ಬಾಯಿಗೆ ಬೆರೆಸ್ಬಿಟ್ಟದ ಹುಲಿ. ಕಡಿಕವ ಏನು ಮಾಡೋದ್ನೋ, ಬದುಕುದ್ನೋ, ಹುಲಿ ಬಾಯಿಗೆ ಆಹಾರ ಆದ್ನೋ ಒಂದು ಗೊತ್ತಾಗ್ಲಿಲ್ಲ ನೋಡ್ರಪ್ಪ. हे प्रभु हे हरि राम कृष्ण जगन्नाथ प्रेमानंद, ये क्या हुआ? क्या हुआ? Your DJ Lex. हे प्रभु हे हरि राम कृष्ण जगन्नाथ प्रेमानंद, ये क्या हुआ? Lex.
ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.